ಪ್ರಸನ್ನ ದಾವಣಗೆರೆಯಿಂದ. ನಮ್ದೊಂದು ಆತ್ಮೀಯ ಅಂತ ಅಸೋಸಿಯೇಷನ್ ಇದೆ ನಮ್ಮ ದಾವಣಗೆರೆಯಲ್ಲಿ. ನಾವು ಸ್ವಲ್ಪ ಲೇಡೀಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಲೇಡೀಸ್ ಗ್ರೂಪ್ ಮಾಡ್ಕೊಂಡಿದ್ವಿ. ಅದ್ರಲ್ಲಿ ಹೇಗಪ್ಪ ಅಂದ್ರೆ ಸ್ವಲ್ಪ ನಮ್ಮ ಕೈಲಾಗುವಂತ ಒಂದು ಸೇವೆ ಸಹಾಯ ಅಂತ ಹೇಳ್ಬೋದು, ಅದನ್ನ ಮಾಡ್ತೀವಿ. ಅದ್ರಲ್ಲಿ ನಾನು ಫೌಂಡರ್ ಪ್ರೆಸಿಡೆಂಟ್ ಇದ್ದೀನಿ. ಹಾಗೆ ನನ್ನ ಟೀಮ್ ತುಂಬಾ ದೊಡ್ಡದಿದೆ. ನಮ್ಮ ಆತ್ಮೀಯ ಕಲರ್ಸ್ ಅನ್ನೋ ಟೀಮು ತುಂಬಾನೇ ದೊಡ್ಡ ಟೀಮ್. ಪ್ರತಿಯೊಬ್ರು ಇದರಲ್ಲಿ ನಮ್ಮ ದಾವಣಗೆರೆಯಲ್ಲಿ ಸುಮಾರು ಜನ ಲೇಡೀಸ್ ಇದ್ದಾರೆ. ನಮ್ಮ ಕಲರ್ಸ್ ಟೀಮ್ ಅಂತೂ ಅದ್ರಲ್ಲಿ ಯಾವಾಗ್ಲೂ ಇದೆ. ನನಗೆ ತುಂಬಾನೇ ಸಪೋರ್ಟಿವ್ ಅಂತ ಲೇಡೀಸ್ಗಳಿದೆ. ನಾನು ತೋರಿಸ್ತೀನಿ ನಿಮಗೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ. ಇವತ್ತು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಮಾರ್ನಿಂಗ್ ನನ್ನ ಕ್ಲಾಸಸ್ ರೂಟೀನ್ ಮುಗೀತು. ನನ್ನ ಜುಂಬಾ ಕ್ಲಾಸಸ್ 2 ಬ್ಯಾಚಸ್ ಮುಗಿಸ್ಕೊಂಡೆ, ಕೊರಿಯೋಗ್ರಫಿ ಮುಗಿಸ್ಕೊಂಡೆ. ಮನೇಲೆಲ್ಲ ಕೆಲಸ ಮಾಡ್ಕೊಂಡು ನಾನು ಇವತ್ತು ಹೋಗ್ಬಿಟ್ರೆ ಮತ್ತೆ ಸಂಜೆ ಬರೋದು 9 ಗಂಟೆಗೆನೆ ಮನೆಗೆ. ಹಾಗಾಗಿ ಮನೆಯ ಮಕ್ಕಳಿಗೆಲ್ಲ ಅಡುಗೆನೆಲ್ಲ ಮಾಡಿಟ್ಟು ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿ ರೆಡಿ ಮಾಡಿ ಅದನ್ನೆಲ್ಲ ಒಂದು ಬ್ಲಾಗ್ ಮಾಡ್ತೀನಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮಾಡಿ ಹಾಕ್ತೀನಿ. ಇವಾಗ ಅದನ್ನ ಮುಗಿಸ್ಕೊಂಡು ನಾನು ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ನಾನು ಇವಾಗ 10:30 to 11 ಅಷ್ಟೇ ಒಂದು ಜುಂಬಾ ಬ್ಯಾಚ್ ಮಾಡ್ಬಿಟ್ಟು ನೆಕ್ಸ್ಟ್ ಅವ್ರು ಕಂಟಿನ್ಯೂ ಮಾಡ್ತಾರೆ. 11 o'clock ನಮ್ಗೆ ಡಾಕ್ಟರ್ ರವೀಂದ್ರ ಸರ್ ಅಂತ ದೃಷ್ಟಿ ನರ್ಸಿಂಗ್ ಹೋಮ್ ಇಂದ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ನಮ್ಮ ಲಾಸ್ಟ್ ಆತ್ಮೀಯ ಪ್ರೋಗ್ರಾಮ್ ಅಲ್ಲಿ ನಾವು ಸ್ವಲ್ಪ ಜನ ಅಮ್ಮಂದ್ರಿಗೆ ಮತ್ತೆ ಅಜ್ಜಂದ್ರಿಗೆ ನಾವು ಕಣ್ಣಿನ ಆಪರೇಷನ್ ಮಾಡಿಸ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ನಮ್ಗೆ ಇದಕ್ಕೆ ಸೇವೆ ಅಂತ ಹೇಳಿ ನಮಗೆ ದೃಷ್ಟಿ ನರ್ಸಿಂಗ್ ಹೋಮ್ ಇಂದ ರವೀಂದ್ರ ಸರ್ ಅವರು ನಮ್ಗೆ ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅವರಿಗೆ ಆಪರೇಷನ್ ಮತ್ತೆ ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಫ್ರೀ ಆಗಿ ಮಾಡಿಸಿದ್ದಾರೆ. ನಮ್ಮ ಜವಾಬ್ದಾರಿ ಅವ್ರನ್ನ ಕರ್ಕೊಂಡು ಹೋಗೋದು, ಮನೆಗೆ ಕಳಿಸೋದು, ಹಾಗೆ ಅವ್ರ ಮೆಡಿಸಿನ್ಸ್ ಕೊಡಿಸೋದು, ಅವ್ರನ್ನ ನೋಡ್ಕೊಳ್ಳೋದು ನಮ್ದಾಗಿರುತ್ತೆ. ಹಾಗಾಗಿ ನಾವು ಇವತ್ತು ಅವ್ರನ್ನ ಚೆಕಪ್ ಕರ್ಕೊಂಡು ಹೋಗ್ತಿದೀವಿ. ಸರ್ ಯಾವಾಗ ಹೇಳ್ತಾರೋ ಅವ್ರ ಆಪರೇಷನ್ಸ್ ಇರುತ್ತೆ. ಅವರು 8 ಜನ ಇದ್ದಾರೆ. ಹಾಗೆ ಇನ್ನು 3 ಜನಕ್ಕೆ ಬೇರೆ ಆಪರೇಷನ್ ಇರುತ್ತೆ. ಈ 8 ಜನಕ್ಕೆ ನಾವು ಕರ್ಕೊಂಡು ಹೋಗಿ ಚೆಕಪ್ ಮಾಡಿ ಅವ್ರಿಗೆ ಯಾವತ್ತು ಆಪರೇಷನ್ ಹೇಳ್ತಾರೆ ನೋಡ್ಬಿಟ್ಟು ಅವ್ರನ್ನ ಮತ್ತೆ 2 ಮೆಂಬರ್ಸ್ ತರ ಮಾಡಿಸ್ತೀವಿ. ಯಾಕಂದ್ರೆ ಅವ್ರ ವೃದ್ಧಾಶ್ರಮದಲ್ಲಿ ಇರೋದು ಅವ್ರು ಎಷ್ಟೇ ಜನ 11 ಜನ ಇದ್ದಾರೆ. ಹಾಗಾಗಿ ಅಲ್ಲಿ ಏನಾಗುತ್ತೆ, ನೋಡ್ಕೊಳೋದಕ್ಕೆ ಯಾರು ಇರಲ್ಲ. ಒಬ್ಬ ಲೇಡಿ ಇವಾಗ ಬರ್ತಾರೆ, ಬಟ್ ಅವ್ರು ಫುಲ್ ಡೇ ಇರಲ್ಲ. ಹಾಗಾಗಿ ಇಬ್ಬರು ಆಪರೇಷನ್ ಮಾಡಿಸಿದ್ರೆ ನಾವು ನೆಕ್ಸ್ಟ್ ಮೆಂಬರ್ಸ್ ಅವ್ರು ನೋಡ್ಕೋತಾರೆ. ಮತ್ತೆ ಸ್ವಲ್ಪ ಅವ್ರು ಹುಷಾರಾದ್ಮೇಲೆ ಇನ್ನಿಬ್ಬರನ್ನ ಮಾಡಿಸ್ತೀವಿ. ಹಾಗೆ ಮಾತಾಡ್ಕೊಂಡಿದೀವಿ. ನಮ್ಮ ಗ್ರೂಪ್ ಟೀಮ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾವೆಲ್ಲ ಎಲ್ಲರೂ ಹೋಗ್ಬೇಕು ಅಂತೇನಿಲ್ಲ. ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ಇದು ಕೊಡಿಸೋದಕ್ಕಾಗ್ಲಿ, ಚೆಕಪ್ ಇದಾಗ್ಲಿ ನಾವ್ ಯಾರ್ಯಾರು ಫ್ರೀ ಇರ್ತೀವಿ ಅವರೆಲ್ಲ ಅಲ್ಲಿ ಜಾಯಿನ್ ಆಗ್ತೀವಿ, ತೋರಿಸ್ಕೊತೀವಿ. ಅವ್ರಿಗೆ ತೋರಿಸ್ಬಿಟ್ಟು ಅವ್ರನ್ನ ಕಳಿಸ್ಕೊಡ್ತೀವಿ. ನಮ್ಮಲ್ಲಿ ನಮ್ಮ ಟೀಮಲ್ಲಿ ನಾವಿವಾಗ 21-22 ಮೆಂಬರ್ಸ್ ಮೇನ್ ಕಮಿಟಿಯಲ್ಲಿ ಇದ್ದೀವಿ. ಆಮೇಲೆ ನಮ್ದು ದೊಡ್ಡ ಗ್ರೂಪ್ ಇದೆ, 500 to 600 ಮೆಂಬರ್ಸ್ ಲೇಡೀಸ್ ಗ್ರೂಪ್ ಇದೆ. ಎಲ್ಲರೂ ಸಹಾಯಕ್ಕೆ ಬರ್ತಾರೆ. ನಾವ್ ಯಾವಾಗ ಏನ್ ಕರೆದ್ರು ಮೆಸೇಜ್, ಗ್ರೂಪ್ ಮೆಸೇಜ್ ಹಾಕಿದ್ರು ಪ್ರತಿಯೊಬ್ರು ನಮ್ ಜೊತೆ ಸಹಾಯಕ್ಕಾಗ್ಲಿ ಸೇವೆಗಾಗ್ಲಿ ಬಂದೇ ಬರ್ತಾರೆ. ಬಟ್ ಇವತ್ತು ನಾವು ಕಮಿಟಿ ಮೆಂಬರ್ಸ್ ಅಷ್ಟೇ ಹೋಗ್ತಿದೀವಿ. ಜಸ್ಟ್ ಇವತ್ತು 11ರಿಂದ ಚೆಕಪ್ ಹೇಳಿದರೆ. ಆಪರೇಷನ್ ಡೇಟ್ ಯಾವಾಗ ಅಂತ ಏನು ಹೇಳ್ತಾರೋ ಗೊತ್ತಿಲ್ಲ. ಅದನ್ನ ಅವ್ರನ್ನ ಚೆಕಪ್ ಮಾಡಿದ್ಮೇಲೆ ಹೇಳ್ತಾರೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ನಾನು ನನ್ನ ಟೀಮ್ ಮೇಲೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಫೋಟೋಸ್ನ ಆ ಮಂತ್ರದೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.